ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹಿಂಸೆ ನೀಡಿ ದೌರ್ಜನ್ಯ, 10 ದಿನದ ಒಳಗೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅಹಿಂದ ಒಕ್ಕೂಟ ಗಡುವು. ಪರಿಶಿಷ್ಟ ಜಾತಿ ಎಂಬ ಕಾರಣಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಆದ ಅಶೋಕ್ ಮತ್ತು ನರಸಿಂಹಮೂರ್ತಿ ಅವರನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಹಿಂಸೆ ನೀಡುತ್ತಾ ಇರುವ ಎಸ್ಪಿ ನಾಗೇಶ್ ಮತ್ತು ಗೌರಿಬಿದನೂರು ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಮತ್ತು ಇತರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ವಿಚಾರಣೆ ನೆಪದಲ್ಲಿ ಕಿರುಕುಳ ನೀಡೋದನ್ನು ನಿಲ್ಲಿಸಬೇಕು. ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಇದೆಲ್ಲದಕ್ಕೂ ಇಲಾಖೆ ಪರಿಹಾರ ಕೊಡಬೇಕು ಅಂತ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ವಕೀಲ ಹರಿರಾಮ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವೃತ್ತ ನಿರೀಕ್ಷಕ ರವಿಕುಮಾರ್ ವ್ಯಾಪ್ತಿ ಯಲಗಲಿ ಕ್ರೈಂ ಬ್ರಾಂಚ್ ಕೆಲಸ ನಿರ್ವಹಿಸ್ತಾ ಇದ್ದ ಕಾನ್ಸ್ಟೇಬಲ್ಗಳು ಅಶೋಕ್ ಮತ್ತು ನರಸಿಂಹಮೂರ್ತಿ ಎಂಬಿಬ್ಬರನ್ನ ಮನಿ ಡಬ್ಲಿಂಗ್ ಕೇಸಲ್ಲಿ ಸಿಕ್ಕಾಕಿಕೊಂಡವರಿಂದ ಹಣ ಪಡೆದು ಇಲಾಖೆಯವರೇ ಸಮಾಜದಲ್ಲಿ ಅಸಹಜ ಕೃತ್ಯದಲ್ಲಿ ತೊಡಗಿದ್ದಾರೆ. ಗಾಂಜಾ ಮಾರಾಟಗಾರರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇತರೆ ಕೇಸುಗಳ ವಿಚಾರದಲ್ಲಿ ಅಮಾನತುಗೊಳಿಸಿ ವಿಚಾರಣೆ ವೇಳೆ ಇಟ್ಟು ಒಬ್ಬರನ್ನ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಗೆ ಮತ್ತೊಬ್ಬರನ್ನ ಚೇಳೂರು ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತಾದರೂ ವಿಚಾರಣೆ ನೆಪದಲ್ಲಿ ಜಾತಿ ನಿಂದನೆ ಮಾಡಿ ಹಿಂಸೆ ನೀಡುತ್ತಿದ್ದಾರೆಂದು ಆರೋಪಿಸಿ ಕಳೆದ 3 ದಿನಗಳ ಹಿಂದೆ ಇಬ್ಬರು ಕಾನ್ಸ್ಟೇಬಲ್ಗಳು ಎಸ್ಪಿ ಕಚೇರಿ ಮುಂದೆ ತಮ್ಮ ಹೆಂಡತಿ ಮಕ್ಕಳು ಸಮೇತ ಪ್ರತಿಭಟನೆ ಮಾಡಿದರು. ಅವರಿಗೆ ಬೆಂಬಲವಾಗಿ ಇಂದು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಎಸ್ಪಿ ನಾಗೇಶ್ ಮತ್ತು ತನಿಖಾಧಿಕಾರಿ ಸತ್ಯನಾರಾಯಣ ಅವರನ್ನ ಅಮಾನತುಗೊಳಿಸಬೇಕು. ಅವರ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಇದೆಲ್ಲವೂ 10 ದಿನಗಳ ಒಳಗಾಗಿ ನಡೆಯಬೇಕು. ಇಲ್ಲದಲ್ಲಿ ರಾಜಧಾನಿಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ಸಂಚಾಲಕ ಹಾಗೂ ವಕೀಲ ಹರಿರಾಮ್ ಗಡುವು ನೀಡಿದರು. ಈ ವೇಳೆ ಅಹಿಂದ ಸಂಘಟನೆಗಳ ಒಕ್ಕೂಟದ ರಾಜ್ಯ ಪದಾಧಿಕಾರಿಗಳು ಮತ್ತು ಭೀಮ್ ಸೇವಾ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಜಿಲ್ಲಾ ಮುಖಂಡರು ಪಾಲ್ಗೊಂಡಿದ್ದರು. ಅಂತಪ್ಪ ಮಾದರ, ಭೀಮ್ ಕ್ರಾಂತಿ ನ್ಯೂಸ್. ಮಿತ್ರರಿಗೆ ಜೈ ಭೀಮ್. ನಾನು ಈ ವಿಚಾರಕ್ಕೆ ಬರೋದಕ್ಕೆ ಮುಂಚೆ ಎರಡು ಮೂರು ವಿಷಯಗಳನ್ನು ನೀವು ಗಮನಿಸೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮೇಲ್ವರ್ಗದ ಜನ ಪರೀಕ್ಷೆಗಳನ್ನ ಮಾಡೋದ್ರಿಂದ ದಲಿತ ಸಮುದಾಯದವರು ಅಂದ್ರೆ ಶೋಷಿತ ಸಮುದಾಯದವರು ಅನುತ್ತೀರ್ಣರಾಗ್ತಾರೆ, ಫೇಲ್ ಆಗ್ತಾರೆ ಅಂತ. ಯಾಕೆಂತಂದ್ರೆ ಜಾತಿ ಅನ್ನುವಂತಹ ಆ ಮನಸ್ಥಿತಿ ಈ ದೇಶದಲ್ಲಿ ಈ ತರ ಕೆಲಸ ಮಾಡ್ತಾರೆ ಅಂತ. ಇದಕ್ಕೆ ಉದಾಹರಣೆಯಾಗಿ ದೇಶದಾದ್ಯಂತ ಇರುವಂತಹ IIMಗಳು IITಗಳು ಇಲ್ಲೆಲ್ಲವೂ ಕೂಡ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಎಷ್ಟು ಜನ ನೇಣಾಕೊಂಡು ಸತ್ತಿದ್ದಾರೆ, ಎಷ್ಟು ಜನ ಜಾತಿ ಕಾರಣಕ್ಕೆ ತಮ್ಮ ಹೈಯರ್ ಎಜುಕೇಶನ್ ಬಿಟ್ಬಿಟ್ಟು ಹೊರಗಡೆ ಬಂದಿದ್ದಾರೆ, ಎಷ್ಟು ಜನ ಜಾತಿ ಕಾರಣಕ್ಕೆ ತಮ್ಮ ಎಜುಕೇಶನ್ ವಿಚಾರದಲ್ಲಿ ಅನುಭವಿಸಲಾರದ ಕಿರುಕುಳಗಳನ್ನ ಅನುಭವಿಸಿ ಅದ್ರ ವಿರುದ್ಧ ಸಿಡಿಲಾರದೆ ಅದನ್ನ ಅರಗಿಸ್ಕೊಳ್ಳಾರದೆ ತಮ್ಮ ವಿದ್ಯಾಭ್ಯಾಸನ ಕುಸಿತ ಮಾಡಿದ್ದಾರೆ ಅಂತ ಈ ದೇಶದ ಎಲ್ಲ ಅಂಕಿ ಅಂಶಗಳನ್ನ ವಿದ್ಯಾಸಂಸ್ಥೆಗಳಲ್ಲಿ ಇರತಕ್ಕಂಥ ಅಂಕಿ ಅಂಶಗಳನ್ನ ತೆಗೆದು ನೋಡಿದ್ರೆ ಖಂಡಿತವಾಗ್ಲೂ ಆಘಾತ ಆಗಿದೆ. ಯಾಕಂದ್ರೆ ಈ ವಿಷಯ ಬರೋದಕ್ಕೆ ಮುಂಚೆ ನಾವು ಅದನ್ನ ಸ್ಪಷ್ಟಪಡಿಸಬೇಕು. ಈ ದೇಶದ ಚಿತ್ರಣ ನಾನು ಕೊಡ್ಬೇಕಾಗ್ತದೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಪೊಲೀಸ್ ಇಲಾಖೆದ ಎಕ್ಸಾಂಪಲ್ ನಾನು ಕೊಡ್ಬೇಕಾದ್ರೆ ಇತ್ತೀಚೆಗೆ ತೀರ್ಕೊಂಡಂತಹ ಶಿವರಾಮ್ IAS ಅಧಿಕಾರಿ ಆಗಿದ್ದಂತಹ ಶಿವರಾಮ್ ಒಬ್ಬ PC ಆಗಿ ಆಯ್ಕೆ ಆಗ್ತಾರೆ. PC ಆಗಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಕಿರುಕುಳ, ಇದು ನಿಜವಾಗಿ ನಡೆದಿರೋ ಕತೆ, ಅವ್ರ ಜೀವನದಲ್ಲಿ ನಡೆದಿರೋ ಕತೆ ಇದೆ, ಕಟ್ಕತೆ. ಒಬ್ಬ ಇನ್ಸ್ಪೆಕ್ಟ್ರು ಆತ ವಲಯ ಸಮುದಾಯಕ್ಕೆ ಸೇರಿದವರು ಒಂದೇ ಕಾರಣಕ್ಕೆ ಆತನ ಕಿರುಕುಳ ಕೊಡ್ತಾರೆ, ಅವರನ್ನ ಪ್ರತಿಭಟಿಸ್ತಾರೆ, ಕೆಲಸಕ್ಕೆ ರಾಜೀನಾಮೆ ಬಿಸಾಕ ಆಚೆ ಬರ್ತಾರೆ. ನಂತರ ಎಕ್ಸಾಮ್ ಬರೆದು ಅವರು KS ಎಕ್ಸಾಮ್ ಬರೆದು DYSP ಆಗಿದೆ. ಆಗ ಒಬ್ಬ SP ಕಿರುಕುಳಕ್ಕೆ ಒಳಗಾಗ್ತಾರೆ. ನೀನು DYSP ಆಗಿದ ತಕ್ಷಣ ನೀನು ಮಹಾರಾಜ ಆಗ್ಲಿಲ್ಲ, ನೀನು ಇನ್ಸ್ಪೆಕ್ಟರ್, ನನ್ನ ಸಂಬಂಧಿಕ ಇದ್ದಾನೆ, ಮರ್ಯಾದೆ ಇದ್ರೆ ಗೆಲ್ತಿಯಾ ಇದ್ದರು ಮತ್ತು ನಿಮ್ಗೆ ಇಲ್ಲಿ ನಾನು ನೋಡ್ಕೊತೀನಿಲ್ಲ ಮತ್ತು ರಾಜೀನಾಮೆ ಬಿಸಾಕ್ತಾರೆ. IAS ಬರೀತಾರೆ. ಆ SP ಮೇಲ್ಗಡೆ ಹೋಗಿ ಉನ್ನತ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಈ ಛಲ ಮತ್ತೆ ಈ ಅವಕಾಶ ಎಲ್ರಿಗೂ ಸಿಗುತ್ತಾ? ಎಲ್ರಿಗೂ ಸಾಧ್ಯ ಇದೆಯಾ? ಮಾಡಬೇಕು ಅನ್ನೋ ಆಶಯ ಆದ್ರೆ ಆಗುತ್ತಾ ಈ ನಾಗರಿಕ ಸಮಾಜದಲ್ಲಿ? ಈ ಉದಾಹರಣೆಗಳನ್ನು ಕಣ್ಮುಂದೆ ಇಟ್ಕೊಂಡು ನಾವು ನೋಡುವಾಗ ಮೊದಲು 2 ವಿಷಯ ಸ್ಪಷ್ಟಪಡಿಸಿ ಮುಂದೆ ಹೋಗ್ತೀನಿ. ಇದು ಸಮಸ್ತ ಪೊಲೀಸ್ ಇಲಾಖೆಯವರ ವಿರುದ್ಧ ನಾವು ಮಾಡ್ತಾ ಇರೋಂತಹ ಪ್ರತಿಭಟನೆ ಅಥವಾ ಆರೋಪಗಳಲ್ಲ. ವ್ಯಕ್ತಿಗತವಾಗಿ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಅದು ಇನ್ಸ್ಪೆಕ್ಟರ್ ರವಿಕುಮಾರ, SP ನಾಗೇಶ, ಆ ವ್ಯಕ್ತಿಗಳ ಒಳಗಡೆ ಇರುವಂತಹ ಜಾತಿವಾದ ಏನಿದೆ, ಜಾತಿ ರೋಗ ಏನಿದೆ, ಅದ್ರ ವಿರುದ್ಧವಾಗಿ ನಮ್ಮ ಈ ಪತ್ರಿಕಾಗೋಷ್ಠಿ ನಾವೀಗೇನು ರಾಜಭವನ್ ಚಲೋ ಮಾಡ್ತೀವಿ ಆ ರೀತಿಯಾದಂತಹ ಜಾತಿ ರೋಗಿಗಳ ವಿರುದ್ಧ ಮಾಡುವಂಥದ್ದು. ಅದು ಪೊಲೀಸ್ ಇಲಾಖೆ ಆದ್ರೂ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆದ್ರೂ, ಆರೋಗ್ಯ ಇಲಾಖೆ ಆದ್ರೂ.